ಏನು ರಾಧಾ, ಏನೋ ಕೇಳಬೇಕು ಅಂದ್ಕೊಂಡಿದ್ಯಾ? ಕೇಳು. ನನ್ನ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಬೇಕಿತ್ತು, ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಬೇಕಿದ್ರೆ ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ. ಆಯ್ತಾಯ್ತು, ತಂದು ಕೊಡ್ತೀನಿ ಇದು. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಕಷ್ಟ ಅಂತ ಬಂದ್ರೆ ಹಿಂದೆ ಮುಂದೆ ನೋಡಲ್ಲ, ಸಹಾಯ ಮಾಡ್ತೀರಾ. ಈಗಿನ ಕಾಲದಲ್ಲಿ ಯಾರು ಹಾಗೆ ಸಹಾಯ ಮಾಡ್ತಾರೆ ಹೇಳಿ? ರಾಧಾ, ಸಹಾಯ ಮಾಡೋದು ದೊಡ್ಡದಲ್ಲ. ಮಾಡೋ ಸಹಾಯನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡ್ರೆ ಮಾಡೋ ಸಹಾಯಕ್ಕೆ ಸಾರ್ಥಕತೆ ಸಿಗುತ್ತೆ. ಅದು ಅಲ್ಲದೆ ಓದೋ ಮಕ್ಕಳಿಗೆ ಸಹಾಯ ಮಾಡದೇ ಇದ್ರೆ ಆ ದೇವ್ರ ಮೆಚ್ತಾನ ಹೇಳು? ನಾವು ಏನು ಮಾಡ್ತೀವೋ ಬಿಡ್ತೀವೋ, ಆದರೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಬಿಟ್ರೆ ಅವ್ರ ಬದುಕನ್ನು ಅವರೇ ರೂಪಿಸ್ಕೊಳ್ತಾರೆ. ಸರಿಯಾಗಿ ಹೇಳಿದ್ರಿ ಅಮ್ಮವ್ರೆ. ಅಂದಾಗೆ ಈ ಮಹಾಲಕ್ಷ್ಮಿ ಅಮ್ಮವರು ಅಂದ್ರೆ ಯಾರು? ಯಾಕೆ ಕೇಳ್ತಾ ಇದೆಯಾ? ನಿನಗೆ ಹೇಗೆ ಗೊತ್ತು ಆ ಹೆಸರು? ಅಯ್ಯೋ, ಅದೆಲ್ಲ ನಂಗೆಲ್ಲಿ ಗೊತ್ತಿರ್ತದಮ್ಮ. ನಿಮ್ಮ ಮಗ ಮತ್ತೆ ನಿಮ್ಮ ಅಣ್ಣನ ಮಗಳಿದಾರಲ್ಲ, ಅವ್ರು ನನ್ನ ಹತ್ರ ಬಂದು ಮಹಾಲಕ್ಷ್ಮಿ ಅನ್ನೋರು ನಿಂಗೆ ಗೊತ್ತಾ ಅಂತ ಕೇಳಿದ್ರು. ಅದೆಲ್ಲ ನಂಗೆಲ್ಲಿ ಗೊತ್ತಿದೆ, ಗೊತ್ತಿಲ್ಲ ಅಂತ ಹೇಳ್ದೆ. ಅಂದಹಾಗೆ ಅವರಿಬ್ರು ಯಾಕೆ ಅವರು ನೋಡ್ತಿದ್ದಾರೆ? ಸತ್ಯ ಗೊತ್ತಾದ್ಮೇಲೆ ಮನೆಯವ್ರ ಹತ್ರ ಬಂದು ಮಾತಾಡ್ಬೋದಲ್ವಾ? ಯಾವ ಸತ್ಯ? ಅಮ್ಮ, ಇವಳೇನ ಶಾಪಿಂಗ್ ಮಾಡಬೇಕು ಅಂತಿಲ್ಲೋ, ನಾನು ಕರ್ಕೊಂಬರ್ತೀನಿ. ಯಾಕಮ್ಮವ್ರೆ ಸುಮ್ಮನೆ ಆಗ್ಬಿಟ್ರಿ? ಈ ಮಹಾಲಕ್ಷ್ಮಿ ಅಮ್ಮವ್ರು ಅಂದ್ರೆ ಯಾರು? ನನ್ಗೇನು ಗೊತ್ತು? ನಿನ್ನನ್ನು ಆಟ ಆಡ್ಸೋದಕ್ಕೆ ಅವ್ರು ಏನಾದರೂ ಆ ಹೆಸರು ಹೇಳಿರ್ಬೋದು. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನಿನ್ನ ಮನೆಗೆ ಹೋಗು. ಸರಿ ಅಮ್ಮವ್ರೆ, ತುಂಬಾ ಉಪಕಾರ ಆಯ್ತು ನಿಮ್ಮಿಂದ. ಪರವಾಗಿಲ್ಲ, ಹೋಗು. ವಿಶ್ವ, ಕಾಳಕ್ನವ್ರು ಹೇಳ್ದಾಗೆ ಆ ಅಡ್ರೆಸ್ ಇಲ್ಲೇ ಎಲ್ಲೋ ಇದೆ ಅಂತ ನನ್ಗನ್ಸ್ತಾ ಇದೆ ಕಣೋ. ಬಾ, ನಾವು ಹುಡ್ಕೊಂಡು ತನು, ಅಮ್ಮನಿಗೆ ಶಾಪಿಂಗ್ ಹೋಗ್ತೀವಿ ಅಂತ ಸುಳ್ಳು ಹೇಳಿ ಬಂದಿದ್ದೀವಿ. ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಒಂದು ಕೆಲಸ ಮಾಡೋಣ, ನೀನು ಆ ಕಡೆ ಹುಡ್ಕು, ನಾನು ಈ ಕಡೆ ಹುಡ್ತೀನಿ. ಸರಿ. ಗೊತ್ತಾಯ್ತಾ? ಇಲ್ಲ ಕಣೋ. ಸರಿ, ಬೇರೆ ಕಡೆ ನೋಡೋಣ. ಅಮ್ಮ ಕಾಲ್ ಮಾಡ್ತಿದ್ದಾರೆ. ಏನಂತ ಹೇಳೋದು? ಹೊರಗಡೆ ಬಂದಿದ್ದೀವಿ ಅಂತ ಹೇಳು. ಹಲೋ ಅಮ್ಮ, ಹೇಳ್ಮ. ವಿಶ್ವ, ಈಗ ನೀನು ಎಲ್ಲಿದ್ಯಾ? ಅಮ್ಮ ಹೇಳಿದ್ನಲ್ಲ, ಶಾಪಿಂಗ್ ಬಂದಿದ್ದೀವಿ ಅಂತ. ಹೊರಗಡೆ ಇದ್ದೀವಿ. ನೋಡು, ನೀನು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಈಗಿಂದೀಗಲೇ ತನ್ನನ್ನು ಕರ್ಕೊಂಡು ವಾಪಸ್ ಮನೆಗೆ ಬಾ. ಯಾಕಮ್ಮ, ಏನಾಯ್ತು? ನೀನು ಮೊದಲು ಮನೆಗೆ ಬರೋ, ಆಮೇಲೆ ಹೇಳ್ತೀನಿ. ಅಮ್ಮ, ತನು, ಯಾಕೋ, ಏನಾಯ್ತು? ಅದು ಅವ್ರು ಇಲ್ಲಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬದಲು ಬಾ, ಮನೆಗೆ ಹೋಗೋಣ. ಲೋ ವಿಶ್ವ, ಇಲ್ಲಿವರೆಗೂ ಬಂದು ಹಾಗೆ ಹೋಗೋಣ ಅಂದ್ರೆ ಹೇಗೋ? ಅವ್ರ ಬಗ್ಗೆ ನಿಮ್ಗೆ ತಿಳ್ಕೊಳೋದಕ್ಕೆ ಇಷ್ಟ ಇಲ್ವಾ? ನನ್ನ ಪ್ರಕಾರ ಅವ್ರ ಮನೆ ಇಲ್ಲೇ ಎಲ್ಲೋ ಇರುತ್ತೆ. ಯಾರನ್ನಾದ್ರೂ ಕೇಳಿದ್ರೆ ಖಂಡಿತ ಗೊತ್ತಾಗುತ್ತೆ. ಬಾ, ಒಂದ್ಸತಿ ಬೇಡ ಅಂತ ಹೇಳ್ತಿದ್ದೀನಲ್ಲ ತಾನು. ಅದು ಅಮ್ಮ ಫೋನ್ ಮಾಡಿದ್ರು, ಏನೋ ಟೆನ್ಷನಲ್ಲಿ ಮಾತಾಡ್ತಿದ್ರು. ಮೋಸ್ಟ್ಲಿ ನಾವಿಲ್ಲಿ ಹುಡ್ಕೊಂಡ್ ಬಂದಿರೋ ವಿಷಯ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಆ ವಿಷಯನ ಅಪ್ಪನ್ಗೆ ಹೇಳಕ್ಕಿಂತ ಮುಂಚೆ ನಾವು ಮನೆಗೆ ಹೋಗೋಣ. ಬಾ. ಲೋ ವಿಶ್ವ, ಇಲ್ಲಿವರೆಗೂ ಬಂದು ಹಾಗೆ ಹೋದ್ರೆ ಬೇಜಾರಾಗುತ್ತೆ ಕಣೋ. ನೋಡು, ಇಲ್ಲೇ ಒಂದ್ ರೌಂಡ್ ಹುಡ್ಕೋಣ, ಖಂಡಿತ ಗೊತ್ತಾಗುತ್ತೆ. ಪ್ಲೀಸ್ ಕಣೋ, ಬಾ. ಬೇಡ ಅಂತ ಹೇಳ್ತಿದ್ದೀನಲ್ಲ ತಾನು. ಅಪ್ಪನ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ನಾವು ಮನೇಲಿ ಇರ್ಬೇಕು. ಇದನ್ ಬೇಕಾದ್ರೆ ಇನ್ನೊಂದಿನ ಹುಡ್ಕೋದ್ರಾಯ್ತು. ಬಾ, ಹೋಗೋಣ ಇವಾಗ. ಬಾ ಅಂತ ಹೇಳ್ತಿದ್ದೀನಲ್ಲ. ಮರಿಗೌಡ, ಅಪ್ಪಯ್ಯ, ನಾಳೆ ನಡೆಯೋ ಸಮಾವೇಶ ತುಂಬಾ ಅಚ್ಚುಕಟ್ಟಾಗಿ ನಡಿಬೇಕಲ್ಲ. ನೀನು ಸಿದ್ದೇಗೌಡ ಇಬ್ರು ನಿಂತ್ಕೊಂಡು ಅಚ್ಚುಕಟ್ಟಾಗಿ ನೋಡ್ಕೋಬೇಕಮ್ಮ. ಆಯ್ತಪ್ಪಯ್ಯ. ಎಲ್ಲ ಅವನ ಪಿಯ ಅವನು ನಾಳೆಗೆಲ್ಲ ವ್ಯವಸ್ಥೆ ಮಾಡಕ್ ಹೋಗೋನ್ ಕಣಪ್ಪಯ್ಯ. ಅಲ್ಲಪ್ಪಯ್ಯ, ಈಗ ನಾಳೆಗೆ ಬರೋರ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀರಾ? ಎಲ್ರಿಗೂ ಹೇಳಿಬಿಟ್ನಲ್ಲ.
ಆ ಬೀಗರ್ಗೊಂದು ಫೋನ್ ಮಾಡ್ಬೇಕು ಆಟಯ್ಯ. ಓ, ಬೀಗರು ಫೋನ್ ಮಾಡ್ತಾ ಇದ್ದಾರೆ. ನಮಸ್ಕಾರ ಬೀಗ್ರೆ. ನಮಸ್ತೆ ಬೀಗ್ರೆ. ಏನೂ ಇಲ್ಲ, ನಾಳಿಕೆ ನಾವೊಂದು ಸಮಾವೇಶ ಇಟ್ಕೊಂಡಿದ್ದೀವಿ. ಯಾಕೆ ಅಂದರೆ ನಮ್ಮ ಸಿದ್ದೇಗೌಡನ ಮದುವೆ ಆ ಮುನ್ಸ್ವಾಮಿ ಮಗಳ ಜೊತೆ ಅಂತ ನಾವು ಯಾರ ಹತ್ರನೂ ಹೇಳ್ಕೊಂಡಿಲ್ವಲ್ಲ, ಅದಕ್ಕೆ ಜನಗಳಿಗೆಲ್ಲ ಈ ವಿಷಯ ತಿಳಿಸೋಣ ಅಂತ ಒಂದು ಸಮಾವೇಶ ಇಟ್ಕೊಂಡಿದ್ದೀವಿ. ನೀವು ಖಂಡಿತ ಬರಬೇಕು. ಖಂಡಿತ ಬರ್ತೀವಿ. ಅದಕ್ಕಿಂತ ಸಂತೋಷದ ವಿಷಯ ಏನಿದೆ ನಮಗೆ? ನೀವು ನಿಮ್ಮ ಅಳಿಯ ಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಡಿ ಬೀಗ್ರೆ. ಆಗಲಿ, ಮನೆಯವರೆಲ್ಲ ಬರ್ತೀವಿ. ಸರಿ. ಅಲ್ಲಪ್ಪಯ್ಯ, ಈ ರಾಜಕೀಯದ ಫಂಕ್ಷನ್ಗೆ ಅವ್ರನ್ನೆಲ್ಲ ಕರೆಯೋ ಅವಶ್ಯಕತೆ ಇತ್ತೆ ಅಂತ. ಲೇ ದಡ್ಡ, ಎಲ್ಲರಿಂದನೂ ಏನಾದರೂ ಒಂಥರ ಉಪಯೋಗ ಆಗ್ತದೆ ಅಂತ ಗೊತ್ತು ತಾನೆ. ನೋಡ್ಲಾ, ನಮಗೆ ಒಂದೊಂದು ಓಟು ಮುಖ್ಯಕ್ಕಲ್ಲ. ನಾವೀಗ ಮುನ್ಸ್ವಾಮಿನ ನಮ್ಮ ಬೀಗರು ಅಂತ ಹೇಳ್ಕೊಂಡಿವಲ್ವೇ, ಹಂಗೆ ಇವ್ರನ್ನೂ ನಮ್ಮ ಬೀಗರು ಅಂತ ಹೇಳ್ಕೊಂಬಿಟ್ರೆ ಅವ್ರ ಓಟು ನಮಗೆ ಬರಲ್ವೇ? ನೀವು ಹೇಳೋದು ಸರಿಯಾಗದೆ ಕಣಪ್ಪಯ್ಯ. ಅವರಿಂದೇನೋ ಒಂದಷ್ಟು ಜನ ಅವ್ರೆ ಅಂತ ಕೇಳಿದ್ದೀನಿ. ಹೂಕಲ್ಲ, ಒಟ್ಟಿನಲ್ಲಿ ನಾವು ಈ ಎಲೆಕ್ಷನಲ್ಲಿ ಗೆಲ್ಲಬೇಕು ಆಟಯ್ಯ. ಅದಕ್ಕೆ ಅಲ್ವೇ ನಾನೇ ಮುಂದೆ ನಿಂತ್ಕೊಂಡು ಈ ಮದುವೆ ಮಾಡ್ತಾ ಇರೋದು. ಆಮೇಲೆ ನೋಡ್ಲ ಅವನ ಅಲ್ಲಿ ಅವ್ನು ಸೋಂಬೇರಿ ಅವನು.